ಹಲೋ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾಮಕ್ಷೇತ್ರ ಮಾತಾಡೋದು. ನಾನು ಇವತ್ತು ಎಲ್ಲಪ್ಪ ಇದ್ದೀನಿ ಅಂದರೆ ಹೊಸಕೋಟೆ ಹತ್ರ ಇರ್ತಕ್ಕಂತಹ ಕಂಬಳಿಪುರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ಹಾಗೂ ನಿಮಗೂ ಕೂಡ ದೇವಸ್ಥಾನವನ್ನು ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಹೋಗೋಣ ಬನ್ನಿ. ನೋಡಿ, ದೇವಸ್ಥಾನ ಮುಂದೆ ಕಾರ್ ಪಾರ್ಕಿಂಗ್ ಇದೆ ಹಾಗೂ ಟೂ ವೀಲರ್ ಪಾರ್ಕಿಂಗ್ ಇದೆ. ತುಂಬಾ ಜಾಗ ಇದೆ. ಕಾರಲ್ಲಿ ಬರೋರಿಗೆ, ಟೂ ವೀಲರ್ ಬರೋರಿಗೆ ಕಾರ್ ಪಾರ್ಕಿಂಗ್ ಕೂಡ ಇದೆ. ನೋಡಿ, ಇದು ದೇವಸ್ಥಾನದ ಮುಂದೆ ಮಾಡಿರ್ತಕ್ಕಂತಹ ಬಲಿಪೀಠ. ನೋಡಿ ವಿಗ್ರಹ ಎಷ್ಟು ತುಂಬ ಚೆನ್ನಾಗಿದೆ ಅಂತ ನೋಡಿ ನೀವೇ. ಹೊಸಕೋಟೆಯಿಂದ ದೇವಸ್ಥಾನ ಹತ್ರಗೆ ಡೈರೆಕ್ಟ್ ಬಸ್ ಇದೆ. ಹಾಗೆ ಅಮ್ಮ ಶಕ್ತಿಪೀಠ ದೇವಸ್ಥಾನ, ಹಾಗೆ ನೀರಿನ ವ್ಯವಸ್ಥೆ ಕೂಡ ಇದೆ. ನೋಡಿ, ಕೈ ಕಾಲು ತೊಳ್ಕೊಳ್ಳೋದಕ್ಕೆ. ದೇವಸ್ಥಾನದ ಒಳಗಡೆ ಹೋಗೋದಕ್ಕೂ ಮುಂಚೆ ಗಣೇಶನ ದರ್ಶನವನ್ನು ಮಾಡಿಕೊಂಡು ಹೋಗಬೇಕು. ಗಣೇಶನ ದರ್ಶನ ಮಾಡಿಕೊಂಡು ಲೈನಲ್ಲಿ ಹೋಗ್ತಾ ಇದ್ದೀನಿ. ಈಗ ಜನ ನೋಡಿ, ಭಾನುವಾರ ಆಗಿರೋದ್ರಿಂದ ತುಂಬಾ ಜನ ಇದ್ದರು. ನೋಡಿ, ಎಲ್ಲಿ ನೋಡಿದ್ರೂ ಜನನೇ ಜನ. ಹಾಗೆ ನೋಡಿ, ಕಾಳಿಕಾದೇವಿ ಸ್ಟ್ಯಾಚು ನೋಡಿ ತುಂಬಾ ಚೆನ್ನಾಗಿದೆ. ನೋಡಿ, ಕಾಳಿಕಾದೇವಿ ಸ್ಟ್ಯಾಚು ತುಂಬಾ ಚೆನ್ನಾಗಿದೆ. ಹಾಗೆ ಈಗ ಒಳಗಡೆ ಹೋಗಿ ದೇವರ ದರ್ಶನವನ್ನು ನೋಡಿಕೊಂಡು ಬರೋಣ ಬನ್ನಿ. ತುಂಬ ಜನ ಇದ್ದಾರೆ, ಹೋಗ್ತಿದ್ದೀನಿ ಬನ್ನಿ. ನೋಡಿ, ಒಳಗಡೆ ತುಂಬಾ ಜನ ಇದ್ದರು. ನಾನಂತೂ 200 ರೂಪೀಸ್ ಟಿಕೆಟ್ ಕೊಟ್ಟು ಒಳಗಡೆ ಬಂದುಬಿಟ್ಟು. ನೋಡಿ, ದೇವರ ದರ್ಶನವನ್ನು ಮಾಡ್ಕೊಳ್ಳಿ. ಅಲಂಕಾರ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ. ಹಾಗೆ ನೋಡಿ, ದೇವರ ಹಿಂದೆ ಈ ಥರ ಕಾಯಿನನ್ನು ಅಣಿಸ್ತಾರೆ. ಏನಕ್ಕಪ್ಪ ಅಣಿಸ್ತಾರೆ ಅಂದರೆ, ಯಾರಾದರೂ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದು ಆಗುತ್ತೆ ಅಂದರೆ ಅಂಟ್ಕೊಳುತ್ತೆ, ಇಲ್ಲಾಂದರೆ ಬಿದ್ದೋಗುತ್ತೆ. ನಾನು ದರ್ಶನ ಮುಗಿಸ್ಕೊಂಬಂದೆ ಈಗ. ಹಾಗೆ ನೋಡಿ, ಆಲದ ಮರದ ಕೆಳಗಡೆ ಮುನೇಶ್ವರ ಮತ್ತು ಕಾಳಿಕಾದೇವಿ ಇದೆ. ಎಷ್ಟು ತೆಂಗಿನಕಾಯಿ ಕಟ್ಟಿದ್ದಾರೆ ನೋಡಿ. ಮರ ಪೂರ್ತಿ ತೆಂಗಿನಕಾಯಿ, ಎಲ್ಲಿ ನೋಡಿದ್ರೂ ತೆಂಗಿನಕಾಯಿ ಕಟ್ಟಿರೋದೇ ಇದೆ. ಹಾಗೆ ನೋಡಿ, ಮರದ ತುಂಬ ಕಾಯಿಗಳೇ ಇದ್ದಾವೆ. ಎಲ್ಲಿ ನೋಡಿದ್ರೂ ಮರದಲ್ಲಿ ಕಾಯಿ ಕಟ್ಟಿರೋದೆ. ಹಾಗೆಯೇ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಎಲ್ಲ ಜಾಗದಲ್ಲೂ ತೆಂಗಿನಕಾಯಿ ನೋಡಿ, ಮೇಲೆ ಎಲ್ಲ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಇದೇನಪ್ಪ ಅಂದರೆ ಆಲದ ಮರದ ಕೆಳಗಡೆ ನವದುರ್ಗಿಯರ ಪ್ರತಿಷ್ಠಾಪನೆ. ನೋಡಿದ್ರಲ್ವಾ ದೇವಸ್ಥಾನ ಹೇಗಿತ್ತು ಅಂತ. ದೇವಸ್ಥಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡ್ಕೊಳ್ಳಿ. ಹಾಗೆ ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಲೋ ಕರ್ನಾಟಕ, ಬಾಯ್ ಬಾಯ್.